Greetings of the day to everyone. Welcome back to the channel Learn English with Shiva. Learn English with Shiva ಅನ್ನೋ ಚಾನಲ್ಗೆ ಎಲ್ಲರಿಗೂ ಸ್ವಾಗತಿಸ್ತೇನೆ. ಸೊ ಮೊನ್ನೆ ನಾನು ಕೇಳಿರೋ ಕ್ವಶನಲ್ಲಿ ನೀವು ಸ್ಟೋಲನ್ ಬೋಟ್ ಮತ್ತು ದ ಗರ್ಲ್ ಹೂ ವಾಸ್ ಎನ್ ಎ ಫ್ರ್ಯಾಂಕನ್ನು ಮಾಡಿರಿ ಪಾಠ ಅಂತ ಹೇಳಿದ್ರಿ. ಸೊ ಅದಕ್ಕೋಸ್ಕರ ನಾನು ಆಲ್ರೆಡಿ ಸ್ಟೋಲನ್ ಬೋಟನ್ನು ಮಾಡಿದಾಗಿದೆ. ಆಲ್ರೆಡಿ ನಾನು ನಮ್ಮ ಯೂಟ್ಯೂಬ್ ಚಾನಲ್ಲಿ ಅಪ್ಲೋಡ್ ಕೂಡ ಮಾಡಿದ್ದೇನೆ. ದಯವಿಟ್ಟು ನೀವು ಅಲ್ಲಿ ಹೋಗಿ ನೋಡಿ. ಆ್ಯಂಡ್ ಇಲ್ಲಿ ಸೊ ಇವತ್ತು ನಾವೇನು ಮಾಡ್ತಿದ್ದೀವಪ್ಪ ಅಂತಂದರೆ ದ ಗರ್ಲ್ ಹೂ ವಾಸ್ ಎನ್ ಎ ಫ್ರ್ಯಾಂಕ್ ಬಗ್ಗೆ ಇರುವಂಥ ಈ ಒಂದು ಲೆಸನನ್ನು ಓದ್ತಾ ಇದ್ದೀವಿ. ಸೊ ಇದನ್ನು ಬರೆದವ್ರು ಯಾರಪ್ಪ ಅಂದರೆ ಲೂಯಿಸ್ ಡಿ ಜಾಂಗ್ ಅಂಥೇಳಿ. ಲೂಯಿಸ್ ಡಿ ಜಾಂಗ್ ಅನ್ನೋರು ಇದನ್ನು ಬರೆದಿರ್ತಾರೆ. ಓಕೆ, ಸೊ ನೋಡೋಣ ಏನು ಈ ಲೆಸನ್ನಿಂದ ನಾವು ಏನು ತಿಳ್ಕೊಳ್ತೀವಿ ಅಂಥೇಳಿ. ಫೈನ್. ಸೊ ಈ ಲೆಸನ್ ನೀವು ಕೇಳುವಾಗ ದಯವಿಟ್ಟು ನೀವು ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡಿರಿ. ಅದ್ರ ಜೊತೆಗೆ ಪೆನ್ಸಿಲ್ ನಿಮ್ಮ ಜೊತೆಗೆ ಇಟ್ಕೊಳ್ಳಿ. ಅವಾಗವಾಗ ನಾನು ಇಂಪಾರ್ಟೆಂಟ್ ವರ್ಡ್ಸ್ಗಳು ನಿಮಗೆ ಕೊಡ್ತಾ ಇರ್ತೀನಿ ಮತ್ತು ಕೆಲವೊಂದಿಷ್ಟು ಲೈನ್ಗಳನ್ನು ಕೂಡ ನಿಮಗೆ ಹೇಳ್ತೀನಿ. ಆ ಲೈನ್ಗಳ ಮೇಲೆ ನಿಮಗೆ ಎಕ್ಸಾಮ್ನಲ್ಲಿ ಕ್ವಶನ್ ಬರುವ ಸಾಧ್ಯತೆ ಭಾಳಷ್ಟಿದೆ. ಓಕೆ, ಲೆಟ್ ಅಸ್ ಬಿಗಿನ್. And how do you know that the human race is worth saving? An argumentative young student once asked his professor. ಸೊ ಇಲ್ಲಿ ಲೈನಲ್ಲಿ ಏನಪ್ಪ ಅಂತಂದರೆ ವರ್ತ್ ಅಂದರೆ ಮಾಡ್ಕೊಳ್ಕೊಳ್ಳಿ. ವರ್ತ್ ಅಂದರೆ ಏನು ರೀ? ಯೂಸ್ಫುಲ್. ಸೊ ಇಲ್ಲಿ ಆರ್ಗ್ಯುಮೆಂಟೇಟಿವ್ಪ ಅಂದ್ರೆ ಆರ್ಗ್ಯೂ ಮಾಡುವಂಥವ್ರು ಅಂಥೇಳಿ. ಓಕೆ, ಸೊ ಏನಾಯ್ತಪ್ಪ ಅಂತಂದ್ರೆ ಒಮ್ಮೆ ಕ್ಲಾಸ್ ನಡೆದಿತ್ತು. ಪ್ರೊಫೆಸರ್ಗೆ ಏನು ಕೇಳ್ತಾರೆ ಒಬ್ಬ ಸ್ಟೂಡೆಂಟು. ಯಾವ ಸ್ಟೂಡೆಂಟಪ್ಪ ಅಂದರೆ ಕ್ಲಾಸ್ನಲ್ಲಿ ಕ್ವಶನ್ಗಳನ್ನ ಕೇಳುವಂಥ ಒಂದು ಸ್ಟೂಡೆಂಟು ಎದ್ದು ನಿಂತು ಏನು ಕೇಳ್ತಾರಪ್ಪ, ಸರ್ ಇದು ನಿಮಗೆ ಇದು ಹೆಂಗೆ ಗೊತ್ತು? ಏನಪ್ಪ ಯಾವ ಕ್ವಶನ್ಪ್ಪ ಅಂತಂದ್ರೆ ಈ ಮಾನವ ಜನಾಂಗವನ್ನು, ಮಾನವ ಕುಲವನ್ನು ನಾವು ಉಳಿಸುವುದು ಭಾಳಷ್ಟು ಯೂಸ್ಫುಲ್. ಈ ಮಾನವ ಜನಾಂಗವನ್ನು ಉಳಿಸುವುದು ಭಾಳಷ್ಟು ಯೂಸ್ಫುಲ್ ಆ್ಯಕ್ಟ್ ಐತಿ, ವರ್ಕ್ ಐತಿ ಅನ್ನೋದನ್ನು ನೀವು ಹೆಂಗೆ ತಿಳ್ಕೊಂಡ್ರಿ? ಹೌ ಡು ಯು ನೋ ಇಟ್ ಅಂತ ಕೇಳ್ತಾಳೆ. ಸೊ ಅದಕ್ಕೆ ಪ್ರೊಫೆಸರ್ ಏನು ಹೇಳ್ತಾರೆ? ಸೈಡ್ ದ ಪ್ರೊಫೆಸರ್, ಐ ಹ್ಯಾವ್ ರೆಡ್ ಎನ್ ಎ ಫ್ರ್ಯಾಂಕ್ಸ್ ಡೈರಿ. ಸೊ ಅವ್ರೇನು ಹೇಳ್ತಾರೆ? ಐ ಹ್ಯಾವ್ ರೆಡ್ ಆ್ಯನ್ ಫ್ರ್ಯಾಂಕ್ಸ್ ಡೈರಿ. ಆ್ಯನ್ ಫ್ರ್ಯಾಂಕ್ ಡೈರಿಯನ್ನು ಓದಿದ್ದೇನೆ ಅಂತ ಹೇಳ್ತಾರೆ. ಹೌ ದಿಸ್ ಡೈರಿ ಆಫ್ ಅ ಟೀನೇಜ್ ಗರ್ಲ್ ಕೇಮ್ ಟು ಬಿ written and saved is a story as dramatic as the diary itself. ಸೊ ಈ ಒಂದು ಡೈರಿ, ಆ್ಯನ್ ಫ್ರ್ಯಾಂಕ್ ಬರೆದಿರುವಂಥ ಡೈರಿ ಏನೈತಲ್ಲ, ಇದು ಆ ಹುಡುಗಿ ಹೆಂಗೆ ಬರೆದ್ಲು, ಯಾಕೆ ಬರೆದ್ಲು, ಮತ್ತು ಸೊ ಆ ಸ್ಟೋರಿನ ಹೆಂಗೆ ಬರೆದಿಲ್ಲಪ್ಪ ಅಂತಂದ್ರೆ ಒಂದು ನಾಟಕದ ಥರ ಬರೆದಿದ್ಲಕ್ಕಿ ಆ ಸ್ಟೋರಿ. ಆ ಡೈರಿ ಏನಿತ್ತಲ್ಲ, ಆ ಡೈರಿ ಇಟ್ ಸೆಲ್ಫ್ ಆ್ಯಸ್ ಅ ಸ್ಟೋರಿ ಆಫ್ ಅ ಡ್ರಾಮ್ಯಾಟಿಕ್ ವೇ. ಒಂದು ನಾಟಕ ಯಾವ ಥರ ಇರ್ತೈತಲ್ಲ ಅದೇ ರೀತಿಯಾಗಿ ಎಲ್ಲವನ್ನು ಅವಳು ಏನು ಮಾಡಿದ್ಲಪ್ಪ, ಪ್ಲಾಟಲ್ಲಿ ಬರೆದಿದ್ಲು. ಅದೇ ಪ್ಲಾಟಲ್ಲಿ ಅಂತ ಹೇಳ್ಬೋದಿಲ್ಲ. ನೋ ಒನ್ ಫೋರ್ಸ್ ಅಂದರೆ ಯಾರು ಕೂಡ ಊಹಿಸಿದ್ದಿಲ್ಲ, ಯಾರು ಕೂಡ ಅದನ್ನು ಗೆಸ್ ಮಾಡೋಕ್ಕಾಗಿದ್ದಿಲ್ಲ. ದ ಟ್ರೆಮೆಂಡಸ್ ಇಂಪ್ಯಾಕ್ಟ್ that the small book would have not even her father who had it published after Anne's death in a Nazi's concentration camp. ಸೊ ಏನಾಗಿತ್ತಪ್ಪ ಅಂತಂದರೆ ಈ ಒಂದು ಬುಕ್ಕು, ಈ ಒಂದು ಡೈರಿ ಇಷ್ಟು ಜನರ ಮೇಲೆ ಈ ಪ್ರಭಾವವನ್ನು ಟ್ರೆಮೆಂಡಸ್, ಮಾರ್ಕ್ ಮಾಡಿರಿ, ಟ್ರೆಮೆಂಡಸ್ ಅಂದರೆ ಭಾಳಷ್ಟು ದೊಡ್ಡದಾಗಿ, ಹ್ಯೂಸ್ ಅಂತೇಳಿ. ಓಕೆ, ಇಂಪ್ಯಾಕ್ಟ್ ಅಂದರೆ ಏನು ರೀ? ಒಂದು ಕೊಲ್ಯೂಷನ್ ಅಂತ ಹೇಳ್ಬೋದು, ಇಲ್ಲ ಅಂದರೆ ಬ್ಯಾಂಗ್ ಹೇಳ್ಬೋದು, ಅಥವಾ ಪರಿಣಾಮ ಅಂತ ನಾವು ಹೇಳ್ಬೋದು. ಓಕೆ, ಸೊ ಈ ದೊಡ್ಡದಾದಂಥ ಪರಿಣಾಮ ಜನರ ಮೇಲೆ ಬೀರ್ತೈತಿ ಈ ಒಂದು ಬುಕ್ ಅಂಥೇಳಿ ಯಾರು ಕೂಡ ಅಂದ್ಕೊಂಡಿದ್ದಿಲ್ಲ. ಈವನ್ ಹರ್ ಫಾದರ್, ಆ್ಯನ್ ಫ್ರ್ಯಾಂಕ್ಸ್ ಫಾದರ್ ಕೂಡ ಅಂದ್ಕೊಂಡಿದ್ದಿಲ್ಲ ಇದು ಇಷ್ಟು ಇಂಪ್ಯಾಕ್ಟ್ಫುಲ್ ಆಕೈತಿ ಅಂಥೇಳಿ. ಓಕೆ, ಆದರೆ ಏನಾಕೈತಪ್ಪ ಅಂತಂದ್ರೆ ಆ್ಯನ್ ಫ್ರ್ಯಾಂಕ್ಸ್ ಫಾದರ್ ಯಾಕೆ ಇದನ್ನು ಪಬ್ಲಿಷ್ ಮಾಡ್ತಾರಪ್ಪ ಅಂತಂದರೆ, ಆ್ಯನ್ ಫ್ರ್ಯಾಂಕ್ ಏನಾಗ್ತೈತಪ್ಪ ಅಂತಂದರೆ ನಾಜೀಸ್ ಕಾನ್ಸಂಟ್ರೇಷನ್ ಕ್ಯಾಂಪ್. ನಾಜಿ ಅಂದರೆ ಯಾರು ರೀ? ನಿಮ್ಗೆ ಗೊತ್ತಿರಬೇಕು. ಈ ನಾಜೀಸ್ ಅಂದರೆ ಯಾರು? ಅಡಾಲ್ಫ್ ಹಿಟ್ಲರ್ ಅಂತ ನಿಮ್ಗೆ ಗೊತ್ತಲ್ಲ, ಜರ್ಮನಿಯ ಒಬ್ಬ ಡಿಕ್ಟೇಟರ್ ಏನಿದ್ದಲ್ಲ, ಸರ್ವಾಧಿಕಾರಿ, ಅವನ ಒಂದು ಪಕ್ಷಕ್ಕೆ ನಾವೇನಂತೀವಿ? ನಾಜಿ ಪಕ್ಷ ಅಂತ ಕರಿತೀವಿ. ಓಕೆ, ಆ ನಾಜೀಸ್ ಕಾನ್ಸಂಟ್ರೇಷನ್ ಕ್ಯಾಂಪ್, ಇವರೆಲ್ಲ ಜೀವ್ಸ್ ಇರ್ತಾರೆ. ಒಂದು ರಿಲಿಜಿಯನ್ಗೆ ಸಂಬಂಧಪಟ್ಟಿರೋದ್ರಿಂದ ಇವರನ್ನು ಎಳ್ಕೊಂಡು ಹೋಗಿರ್ತಾನೆ. ಅವ್ರಿಗೆ ಜೀವ ಅಂದ್ರೆ ಆಗಿ ಬರ್ತಿರೋದಿಲ್ಲ. ಓಕೆ, ಅಲ್ಲಿ ಕಾನ್ಸಂಟ್ರೇಷನ್ ಕ್ಯಾಂಪ್ ಅಂದರೆ ಏನು ಅರ್ಥ ಮಾಡ್ಕೊಳ್ಳಿ. ಕಾನ್ಸಂಟ್ರೇಷನ್ ಕ್ಯಾಂಪ್ ಅಂತಂದರೆ ಒಂದು ಪ್ರದೇಶ ಅಥವಾ ಸ್ಥಳ, ಅಲ್ಲಿ ಏನು ಮಾಡ್ತಾರೆ, ಎಲ್ಲ ಜೀವಗಳನ್ನ ತಂದು ಅಲ್ಲಿ ಒಗ್ದಿರ್ತಾರೆ. ಓಕೆ, ಹಂಗೆ ಒಂದು ಕಿಡ್ನ್ಯಾಪ್ ಮಾಡಿ ಅಲ್ಲಿ ಇಟ್ಟಿರುವಂಥ ಒಂದು ಸ್ಥಳ ಅಂತ ಅನ್ಕೋಬೋದು ನೀವು. ಓಕೆ, ಸೊ ಅಲ್ಲಿ ಅವಳು ಕೊನೆಯ ಉಸಿರು ಹಿಡಿತಾರೆ. ಓಕೆ, ಫೈನ್. ಸೊ ನಿಮಗೆ ಫಸ್ಟ್ ಮತ್ತು ಸೆಕೆಂಡ್ ಪ್ಯಾರಾಗ್ರಾಫ್ ಅರ್ಥ ಆಯ್ತು ಅನ್ಕೊತೀನಿ. ಲೆಟ್ ಅಸ್ ಗೋ ಟು ದ ಥರ್ಡ್ ಪ್ಯಾರಾಗ್ರಾಫ್. ಅದಕ್ಕಿಂತ ಮುಂಚೆ ನಾನು ಏನು ಹೇಳ್ತೀನಪ್ಪ ಅಂತಂದರೆ, ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಯಾವತ್ತೂ ಮರಿಬೇಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಸೊ ಅಪ್ಕಮಿಂಗ್ ಡೇಸ್, ವಿದಿನ್
ವೀಕ್ ಮತ್ತೊಂದು ವೀಕಲ್ಲಿ ನಾನು ಏನು ಮಾಡ್ತಿದ್ದೀನಪ್ಪ ಅಂತಂದರೆ 2017 2017ರಿಂದ ಇಲ್ಲಿವರೆಗೂ ಕೇಳಿರುವಂಥ ಎಲ್ಲ ಎಮ್ ಸಿ ಕ್ಯೂಗಳ ಮೇಲೆ ಗ್ರಾಮರ್ ಸೆಕ್ಷನ್ ಏನಿದೆಯಲ್ಲ ಎಲ್ಲ ಎಮ್ ಸಿ ಕ್ಯೂಗಳ ಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆ, ಸೊ ವಿದಿನ್ 1 ವೀಕಲ್ಲಿ ನಿಮ್ಗೆ ಅದನ್ನು ಕೊಡ್ತೀನಿ ವಿದ್ಯಾರ್ಥಿಗಳೇ. ಓಕೆ, ಲೆಟ್ ಅಸ್ ಗೋ ಟು ದ ಥರ್ಡ್ ಪ್ಯಾರಾಗ್ರಾಫ್ ನಾವು. The Diary of Anne Frank has now been published in 19 languages, including German, and has sold nearly 2 million copies. ಸೊ ಆ್ಯನೆ ಫ್ರ್ಯಾಂಕ್ ಆ್ಯಕ್ಚುಲಿ ಇದು ಬೇಸಿಕಲಿ ಏನಾಗಿತ್ತಪ್ಪ ಅಂತಂದ್ರೆ ಡಚ್ ಲ್ಯಾಂಗ್ವೇಜ್ನಾಗ ಬರೆದಿದ್ದಾರೆ. ಯಾರು ಆ್ಯನೆ ಫ್ರ್ಯಾಂಕ್ ಏನು ಮಾಡಿದಳು, ಅವರ ಡೈರಿಯನ್ನು ಡಚ್ ಲ್ಯಾಂಗ್ವೇಜ್ನಲ್ಲಿ ಬರೆದಿದ್ಲು. ಪ್ರೆಸೆಂಟ್ಲಿ ಏನಾಗಿತ್ತಪ್ಪ ಅಂತಂದ್ರೆ 19 ಭಾಷೆಗಳಲ್ಲಿ ಏನಾಗೈತಪ್ಪ ಅಂತಂದ್ರೆ ಇದೊಂದು ಏನೋ ಪಬ್ಲಿಷ್ ಆಗೈತಿ. ಇಲ್ಲಿ ಇವನ್ ಜರ್ಮನಿ ಕೂಡ ಆಗೈತಿ. ಎಷ್ಟಪ್ಪ ಅಂತಂದ್ರೆ 200 ಮಿಲಿಯನ್ ಕಾಪೀಸ್, ಅಂದರೆ 220 ಲಕ್ಷ ಕಾಪೀಸ್ಗಳು ಕೂಡ ಸೋಲ್ಡ್ ಆಗಿದಾವೆ ಅಂತೇಳಿ. ಓಕೆ, ಮೇಡ್ ಇನ್ ಟು ಅ ಪ್ಲೇ ಬೈ ಫ್ರಾನ್ಸಿಸ್ ಗೋಡ್ರಿಚ್ ಆ್ಯಂಡ್ ಆಲ್ಬರ್ಟ್ ಹ್ಯಾಕೆಟ್. It won the Pulitzer Prize for the drama, and in 1956 and 57 season alone played in 20 different countries, 2 million people. ಸೊ ಏನತ್ತಪ್ಪ ಅಂತಂದರೆ ಇದನ್ನು ಈ ಡೈರಿ 19 ಲ್ಯಾಂಗ್ವೇಜ್ನಾಗ ಪಬ್ಲಿಷ್ ಆಗಿತ್ತು. ಅದ್ರ ಜೊತೆಗೆ ಏನು ಮಾಡಿದ್ರಪ್ಪ ಅಂತಂದ್ರೆ ಫ್ರಾನ್ಸಿಸ್ ಗುಡ್ರಿಚ್ ಆ್ಯಂಡ್ ಆಲ್ಬರ್ಟ್ ಹ್ಯಾಕೆಟ್ ಅನ್ನೋರು ಏನು ಮಾಡಿದ್ರಪ್ಪ ಅಂದ್ರೆ ಇದ್ರ ಮೇಲೆ ಒಂದು ನಾಟಕನ ಮಾಡಿಬಿಟ್ರು ಅವರು. ಓಕೆ, ಆ ನಾಟಕ ಏನಾಯ್ತಪ್ಪ ಅಂತಂದ್ರೆ ಪುಲಿಟ್ಜರ್ ಅವಾರ್ಡ್, ಈ ಒಂದು ಪತ್ರಿಕೋದ್ಯಮ ಮತ್ತು ಈ ಸಿನಿಮಾ ಐತಲ್ಲ, ಸಿನಿಮಾ ನಾಟಕ ಈ ರಂಗದಲ್ಲಿ ಕೊಡುವಂಥ ಒಂದು ಅತ್ಯುತ್ತಮವಾದಂಥ ಒಂದು ಪ್ರಶಸ್ತಿ ಯಾವುದಪ್ಪ ಅಂದ್ರೆ ಪುಲಿಟ್ಜರ್ ಅವಾರ್ಡ್. ಈ ಪುಲಿಟ್ಜರ್ ಪ್ರೈಸನ್ನು ಕೂಡ ಇದು ಪಡೆದುಕೊಳ್ತೈತಿ. ಸೊ ಇದು ಅದಷ್ಟೇ ಅಲ್ಲದೆ ಏನಾಕೈತಪ್ಪ ಅಂತಂದ್ರೆ 1956 1956ರಿಂದ 1957ರಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಈ ಸ್ಪ್ಯಾನಲ್ಲಿ, ಈ ಒಂದು ಸಮಯದಲ್ಲಿ ಒಂದೇ ಸೀಸನ್ನಾಗ ಏನು ಮಾಡಿತಪ್ಪ 20 ಬೇರೆ ಬೇರೆ ದೇಶಗಳಲ್ಲಿ ಈ ಒಂದು ಡ್ರಾಮಾ ನಡೀತಾ ಇತ್ತು. ಓಕೆ, ಇನ್ ಲಂಡನ್ ಇಟ್ ರ್ಯಾನ್ ಫಾರ್ ನಿಯರ್ಲಿ 6 months ಆ್ಯಟ್ ಫಿನಿಕ್ಸ್ ಥಿಯೇಟರ್ ಅಂತಂದು ಲಂಡನಲ್ಲಿ, ಆ ಥಿಯೇಟರ್ನಲ್ಲಿ ಏನಪ್ಪ ಅಂತಂದ್ರೆ ನಿಯರ್ಲಿ 6 ತಿಂಗಳು ಇದು ಓಡ್ತಂತ ಹೇಳ್ತಾರೆ ಅವರು. ಓಕೆ, 20th century ಫಾಕ್ಸ್ ಟರ್ನ್ ಇನ್ ಟು ಅ ಫಿಲ್ಮ್. ಸೊ ನೀವು ಇಂಗ್ಲೀಷ್ ಮೂವಿಗಳು ನೋಡೋತ್ನಾಗ ಫಾಕ್ಸ್ ಅಂತೇಳಿ ಒಂದು ಇದು ಬರ್ತಿತ್ತು, ನಿಮ್ಗೆ ಯಾರು ಮಾಡಿದವರು, ಪಿಕ್ಚರ್ ಮಾಡಿದವರು ಯಾರು ಅಂತೇಳಿ. ಅದೇ ಕಂಪ್ನಿಯವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಆ್ಯನೆ ಫ್ರ್ಯಾಂಕ್ಸ್ ಡೈರಿಯನ್ನು ಮೂವಿಯನ್ನಾಗಿ ಮಾಡ್ತಾರೆ. ಓಕೆ, ಟು ಅಂಡರ್ಸ್ಟ್ಯಾಂಡ್ ದಿಸ್ ಅಮೇಜಿಂಗ್ ರೆಸ್ಪಾನ್ಸ್ ಇಟ್ ಈಸ್ ನೆಸೆಸರಿ ಟು ಫಸ್ಟ್ ಅಂಡರ್ಸ್ಟ್ಯಾಂಡ್ ದ ಗರ್ಲ್ ಹೂ ವಾಸ್ ಆ್ಯನೆ ಫ್ರ್ಯಾಂಕ್. ಸೊ ಇಷ್ಟೆಲ್ಲ ಇಂಪ್ಯಾಕ್ಟ್ ಮಾಡಿದಂಥ ಈ ಡೈರಿ ಮತ್ತು ಈ ಡೈರಿ ಬರೆದವ್ರು ಯಾರು ಅನ್ನೋದನ್ನು ಮೊದಲು ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ ಗೆಳೆಯರೆ. ಓಕೆ, ಲೆಟ್ ಅಸ್ ಲರ್ನ್ ಅಬೌಟ್ ಆ್ಯನೆ ಫ್ರ್ಯಾಂಕ್ ನಾವು. ಓಕೆ, ಲೆಟ್ಸ್ ಗೋ ವಿತ್ ದ ಫಸ್ಟ್ ಒನ್. ವೆನ್ ಹಿಟ್ಲರ್ ಕೇಮ್ ಟು ಪವರ್. ಯಾವಾಗ ಹಿಟ್ಲರ್ ಜರ್ಮನಿಯಲ್ಲಿ ಪವರ್ಗೆ ಬರ್ತಾನೆ ಏನಾಗುತ್ತಪ್ಪ ಅಂತಂದರೆ ಆಟೋ ಫ್ರ್ಯಾಂಕ್ ವಾಸ್ ಅ ಬ್ಯಾಂಕರ್. ಆಟೋ ಫ್ರ್ಯಾಂಕ್ ಯಾರಪ್ಪ ಅಂತಂದರೆ ಇಲ್ಲಿ ಆ್ಯನೆ ಫ್ರ್ಯಾಂಕ್ ಫಾದರ್. ಅವ್ರು ಏನು ಮಾಡಿದಪ್ಪ ಅಂತಂದರೆ ವಾಸ್ ಅ ಬ್ಯಾಂಕರ್. ಹಿ ವಾಸ್ ಅ ಬ್ಯಾಂಕರ್ ಅಂದ್ರೆ ಏನು ರೀ, ಅವೊಬ್ಬ ಬ್ಯಾಂಕ್ನಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ. ಓಕೆ, ಲಿವಿಂಗ್ ಇನ್ ಜರ್ಮನಿ, ಜರ್ಮನಿಯಲ್ಲೂ ಕೆಲಸ ಮಾಡ್ತಿದ್ದ. ಆವಾಗ ಜರ್ಮನಿ ಒಳಗೆ ಏನಾಯ್ತಪ್ಪ ಅಂತಂದ್ರೆ ಹಿಟ್ಲರ್ ಅಧಿಕಾರಕ್ಕೆ ಬರ್ತಾನೆ. ಹಿ ಹ್ಯಾಡ್ ಮ್ಯಾರಿಡ್ ಇನ್ 1925. 1925ರಲ್ಲಿ ಆಟೋ ಫ್ರ್ಯಾಂಕ್ ಮದುವೆ ಆಗ್ತಾನೆ. 1926ರಲ್ಲಿ ಅವನಿಗೆ ಮೊದಲ ಮಗಳಾಗ್ತಾಳೆ. ಆ ಮಗಳ ಹೆಸರು ಏನಪ್ಪ ಅಂತಂದರೆ ಮಾರ್ಗಾಟ್. ವಾಸ್ ಬಾರ್ನ್ ಆ್ಯಂಡ್ 3 years later 26 ಆದಮೇಲೆ ಮತ್ತು 3 years ಲೇಟರ್ಪ್ಪ ಅಂದರೆ 27, 28, 29 1929 ಒಳಗೆ ಯಾರು ಹುಡ್ತಾರಪ್ಪ ಅಂತಂದ್ರೆ ಅನಲೈಸ್ ಮೇರಿ ಯಾರಪ್ಪ ಅಂತಂದ್ರೆ ಶಿ ವಾಸ್ ಯೂಶುವಲಿ ಕಾಲ್ಡ್ ಆ್ಯನೆ ಫ್ರ್ಯಾಂಕ್. ಅನಲೈಸ್ ಮೇರಿನೇ ಯಾರಪ್ಪ ಅಂತಂದರೆ ಆ್ಯನೆ ಫ್ರ್ಯಾಂಕ್. ಯಾವಾಗ ಹುಡ್ಕೋತಾರೆ 1929ನಲ್ಲಿ. ಕೆಲವೊಮ್ಮೆ ಏನು ಕರಿತಿದ್ರು ಟೆಂಡರ್ ಒನ್ ಅಪ್ಪ ಅಂತಂದರೆ ಎಳೆಯದಂತ, ಲೈಕ್ ಸಣ್ಣವಳು ಅಂಥೇಳಿ ಕರಿತಿದ್ರು. ಓಕೆ, ಸೊ ಇನ್ ದ ಅಟಮ್ ಆಫ್ 1933, ಅಟಮ್ ಅಂದರೆ ನಿಮ್ಗೆ ಗೊತ್ತೈತಿ ಸೀಸನ್ 1933, ವೆನ್ ಹಿಟ್ಲರ್ ವಾಸ್ ಇಶ್ಯೂಯಿಂಗ್ ಒನ್ ಆ್ಯಂಟಿ-ಜಿವಿಶ್ ಡಿಕ್ರಿ one after another. Okay, Otto Frank decided to emigrate to the hospitable Netherlands. ಸೊ ಏನಾಯ್ತಪ್ಪ ಅಂತಂದ್ರೆ ಈ 1933 ಹಿಟ್ಲರ್ ಏನು ಮಾಡ್ತಾನಪ್ಪ ಅಂದರೆ ಆ್ಯಂಟಿ ಜಿವಿಶ್ ಅಂದರೆ ವಿರುದ್ಧ, ಜಿವಿಶ್ ಏನು ರಿಲಿಜನ್ದವ್ರು ಇದ್ರಲ್ಲ ಅವರ ವಿರುದ್ಧವಾಗಿ ಒಂದು ಆರ್ಡರ್ ಮಾಡ್ತಾನೆ. ಓಕೆ, ಅವರನ್ನು ಹಿಂಸಿಸುವುದಕ್ಕಾಗಿ. ಓಕೆ, ಅದರ ಸಂಬಂಧ ಏನು ಮಾಡ್ತಾನೆ ಆಟೋ ಫ್ರ್ಯಾಂಕ್ ಡಿಸೈಡ್ ಮಾಡ್ತಾನಪ್ಪ ಅಂದ್ರೆ ಲೆಟ್ ಇಸ್ ಎಮಿಗ್ರೇಟ್ ಟು ದಿ ಹಾಸ್ಪಿಟಬಲ್ ನೆದರ್ಲ್ಯಾಂಡಿಗೆ ಹೋಗಿ ನಾವು ಸೆಟಲ್ ಆಗಿಬಿಡೋನು. ಸೊ ಇಲ್ಲಿ ಎಮಿಗ್ರೇಟ್ ಅನ್ನೋ ವರ್ಡ್ ಕೇಳ್ತಾ ಇದ್ರಿ ವಿದ್ಯಾರ್ಥಿಗಳೇ. ಎಮಿಗ್ರೇಟ್ ಅಂದರೆ ಏನು ಗೊತ್ತಾ? ಎಮಿಗ್ರೇಟ್ ಅಪ್ಪ ಅಂತಂದರೆ ಅ ಪರ್ಸನ್ ಹೂ ಲೀವ್ಸ್ ದ ಕಂಟ್ರಿ ಪರ್ಮನೆಂಟ್ಲಿ
ಆ್ಯಂಡ್ ಸೆಟಲ್ ಇನ್ ಸಮ್ ಅದರ್ ಕಂಟ್ರಿ. ಒಂದು ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ಅಲ್ಲೇ ಸೆಟಲ್ ಆಗೋದಕ್ಕೆ ನಾವೇನಂತೀವಪ್ಪ ಅಂತಂದ್ರೆ ಎಮಿಗ್ರೇಟ್ ಅಂತ ಕರಿತೀವಿ. ಓಕೆ, ಸೊ ದೆನ್ ಮೈಗ್ರೇಟ್ ಅಂತದಲ್ರಿ. ಮೈಗ್ರೇಟ್ ಏನಂತೀವಪ್ಪ ಅಂದ್ರೆ, ಮೈಗ್ರೇಟ್ ಅಪ್ಪ ಅಂದ್ರೆ ಟೆಂಪ್ರವರಿಯಲ್ಲಿ ನಮ್ಮ ಪ್ಲೇಸನ್ನು ನಾವು ಬಿಟ್ಟು ಬೇರೆ ಕಡೆ ಹೋಗಿ ವಾಸವಾಗಿದ್ದು ಮತ್ತೆ ನಾವು ವಾಪಸ್ ಬರೋದಕ್ಕೆ ನಾವೇನಂತೀವಪ್ಪ ಅಂತಂದ್ರೆ ಮೈಗ್ರೇಟ್ ಅಂತೀವಿ. ಓಕೆ, ಇದು ಡಿಫ್ರೆನ್ಸ್ ಬಿಟ್ವೀನ್ ಎಮಿಗ್ರೇಟ್ ಆ್ಯಂಡ್ ಮೈಗ್ರೇಟ್. ಓಕೆ, ಹಿ ಸ್ಟಾರ್ಟೆಡ್ ಅ ಸ್ಮಾಲ್ ಫರ್ಮ್, FIRM, ಫರ್ಮ್ ಅಂದರೆ ಏನ್ರಿ, ಕಂಪನಿ, ಇನ್ ಆಮ್ಸ್ಟರ್ಡ್ಯಾಮ್. ಆಮ್ಸ್ಟರ್ಡ್ಯಾಮ್ ಅನ್ನೋ ಒಂದು ಪ್ಲೇಸ್ದಲ್ಲಿ ಒಂದು ಸಣ್ಣ ಕಂಪ್ನಿಯನ್ನು ತೆಗಿತಾನೆ. ಯಾರಪ್ಪ ಅಂತಂದರೆ ಅಟೋ ಫ್ರ್ಯಾಂಕ್. ಓಕೆ, ಶಾರ್ಟ್ಲಿ ಬಿಫೋರ್ ದ ಔಟ್ ಬ್ರೇಕ್ ಆಫ್ ವಾರ್. ಇಲ್ಲಿ ನೋಡ್ರಿ, ಔಟ್ ಬ್ರೇಕ್, ಮಾರ್ಕ್ ಮಾಡ್ಕೊಳ್ಳಿ, ಮಾರ್ಕ್ ಮಾಡ್ಕೊಳ್ಳಿ, ಮಾರ್ಕ್ ಮಾಡ್ಕೊಳ್ಳಿ. ಏನಪ್ಪ ಅಂತಂದರೆ ವರ್ಡ್ ಔಟ್ ಬ್ರೇಕ್, ಔಟ್ ಬ್ರೇಕ್, ಔಟ್ ಬ್ರೇಕ್. ಸೊ ಇದ್ರ ಮೇಲೆ ಈ ಥರ ಏನಿದೆ, ಔಟ್ ಅನ್ನೋದೊಂದು ವರ್ಡು, ಬ್ರೇಕ್ ಅನ್ನೋದೊಂದು ವರ್ಡು, ಎರಡು ಕೂಡಿ ಏನಾಯ್ತದು ಪ್ರೈಸಲ್ ವರ್ಬ್ ಆಯಿತು. ಸೊ ಅದನ್ನು ಏನು ಮಾಡ್ತಾರಪ್ಪ ಅಂತಂದರೆ ಈ ಥರದ ಪ್ರೈಸಲ್ ವರ್ಬ್ಗಳನ್ನು ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಸೊ ಒಮ್ಮೆ ಇದನ್ನು ಆಲ್ರೆಡಿ ಕೇಳಲಾಗಿದೆ, ಒಮ್ಮೆ ಅಲ್ಲ, ಒಂದು 2 ಸಾರಿ ಇದನ್ನು ಕೇಳಲಾಗಿದೆ. ಸೊ ಔಟ್ ಬ್ರೇಕ್ ಅಂದರೆ ಏನು ರೀ, ಸ್ಟಾರ್ಟೆಡ್ ಅಂಥೇಳಿ. ಓಕೆ, ಹಿ ಸ್ಟಾರ್ಟೆಡ್ ಫೈನ್. ಶಾರ್ಟ್ಲಿ ಬಿಫೋರ್ ಔಟ್ ಬ್ರೇಕ್ ಆಫ್ ವಾರ್ ಹಿ ಟುಕ್ ಇನ್ ಅ ಪಾರ್ಟ್ನರ್ ಮಿಸ್ಟರ್ ವ್ಯಾನ್ ಡ್ಯಾನ್, ಅ ಫೆಲೋ ರೆಫ್ಯೂಸಿ. ರೆಫ್ಯೂಜಿ ಅಂದರೆ ಅವನು ಕೂಡ ದೇಶವನ್ನು ಬಿಟ್ಟು ಬಂದಂಥ ವ್ಯಕ್ತಿ. ಸೊ ಅಲ್ಲಿ ಆ ಕಡೆ ಜರ್ಮನಿಯೊಳಗೆ ಯುದ್ಧ ಆಗ್ತಿದೆ, ಸ್ಟಾರ್ಟ್ ಆಗ್ತಿದೆ ಅನ್ನೋದ್ರೊಳಗೆ ಏನಪ್ಪ ಅಂತಂದರೆ ಇಲ್ಲೇ ಇವನು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದ. ಈ ಬಿಸ್ನೆಸ್ಸಿಗೆ ಒಬ್ಬನ ಫ್ರೆಂಡ್ ಆಗಿ ಮಾಡ್ಕೊಂಡಿದ್ದ, ಪಾರ್ಟ್ನರ್ ಆಗಿ ಮಾಡ್ಕೊಂಡಿದ್ದ. ಅವನ ಹೆಸರು ಏನಪ್ಪ ಅಂತಂದರೆ ಮಿಸ್ಟರ್ ಮಿಸ್ಟರ್ ವ್ಯಾನ್ ಡ್ಯಾನ್ ಅವನು ಮಾಡ್ಕೊಂಡಿದ್ದ. ಸೊ ಅವ್ನು ಕೂಡ ಏನಪ್ಪ ರೆಫ್ಯೂಜಿ ಆಗಿದ್ದ. ರೆಫ್ಯೂಜಿ ಅಂತಂದ್ರೆ ಏನ್ರಿ, ಒಬ್ಬ ಪರ್ಸನ್ನು, ಡಿಸ್ಪ್ಲೇಸ್ ಪರ್ಸನ್, ಜಾಗ ಬಿಟ್ಟು ಅವ್ನ ಪ್ಲೇಸನ್ನು ಬಿಟ್ಟು ಮತ್ತೊಂದು ಜಾಗ ಬಂದಂಥ ಒಬ್ಬ ವ್ಯಕ್ತಿಯಾಗಿದ್ದ ಅಂಥೇಳಿ. ಮೋಸ್ಟ್ಲಿ ದೇ ಟ್ರೇಡೆಡ್ ಇನ್ ಸ್ಪೈಸಸ್, ಈ ಮಸಾಲೆ ಪದಾರ್ಥಗಳನ್ನು ಮಾರುವಂಥ ಒಂದು ಕಂಪನಿಯನ್ನು ಅವರು ಹೊಂದಿದ್ದರು. ಬಿಸ್ನೆಸ್ ವಾಸ್ ಆಫನ್ ಸ್ಲೋ, ಅದರಂದ್ರೆ ಭಾಳಷ್ಟು ಏನು ಯುದ್ಧ ಆಗ್ತಿರೋದ್ರಿಂದ ಜರ್ಮನಿಯಲ್ಲಿ ಅದೇ ಮತ್ತು ಇವ್ರದ್ದು ಸ್ವಲ್ಪ ಬಿಸ್ನೆಸ್ ಕೂಡ ಸ್ಲೋ ಆಗಿ ನಡೆದಿತ್ತು. ಓಕೆ, ಒನ್ಸ್ ಅಟೋ ಫ್ರ್ಯಾಂಕ್ ವಾಸ್ ಫೋರ್ಸ್ ಟು ಆಸ್ಕ್ ಹಿ ಸ್ಮಾಲ್ ಸ್ಟಾಫ್. ಇನ್ನು ಕಂಪ್ನಿಯೊಳಗೆ ಏನಾಗಿತ್ತಪ್ಪ ಅಂತಂದರೆ ಅಟೋ ಫ್ರ್ಯಾಂಕ್ ಒಂದ್ಸಲ ಅವ ಏನು ಮಾಡ್ತಾನೆ, ಫೋರ್ಸ್ಫುಲಿ ಅವನ ಎಲ್ಲ ಸ್ಟಾಫಿಗೆ ಏನು ಕೇಳ್ತಾನಪ್ಪ ಅಂತಂದರೆ ಟು ಎಕ್ಸೆಪ್ಟ್ ಅ ಟೆಂಪ್ರರಿ ಕಟ್ ಇನ್ ದೇರ್ ಮಾಡೆಸ್ಟ್ ವೇಸ್. ಮಾಡೆಸ್ಟ್ ಅಂದರೆ ಕೊಡೋದ ಸ್ವಲ್ಪ ಕೊಡತ್ತಿದ್ದ, ಅದರೊಳಗೆ ಮತ್ತೇನು ಮಾಡ್ದಪ್ಪ ಅಂತಂದರೆ ಸ್ವಲ್ಪ ಕಟ್ ಮಾಡ್ತೀನಿ ಅಂಥೇಳಿ ಹೇಳ್ತಾನೆ. ಓಕೆ, ನೋ ಒನ್ ಲೆಫ್ಟ್. ಅವಾಗ ಕೂಡ ಯಾರು ಕೂಡ ನಾ ಕೆಲಸ ಬಿಡ್ತೀವಿ ಅಂತ ಹೇಳಿಲ್ಲ. ಯಾಕಪ್ಪ ಅಂತಂದರೆ ದೇ ಆಲ್ ಲೈಕ್ಡ್ ಹಿಸ್ ವಾರ್ಮ್ ಪರ್ಸ್ನಾಲಿಟಿ. ಅವ್ನು ಭಾಳ ಚಲೋ ಇದ್ದ, ಅದ್ರ ಸಂಬಂಧ ಅವ್ನು ಭಾಳ ಲೈಕ್ ಮಾಡ್ತಿದ್ರು ಅವರು. ದೇ ಅಡ್ಮೈರ್ಡ್ ಅಂದ್ರೆ ಏನು ರೀ, ದೇ ಕಮೆಂಡ್, ದೇ ಲೈಕ್, ದೇ ಅಪ್ಲಾಡ್, ದೇ ಅಪ್ರಿಷಿಯೇಟೆಡ್. ಓಕೆ, ಅವ್ರು ಏನು ಮಾಡ್ತಾರೆ, ಅವ್ನು ಭಾಳ ಲೈಕ್ ಮಾಡ್ತಾರೆ, ಅಪ್ರಿಷಿಯೇಟ್ ಮಾಡ್ತಾರೆ. ಹಿಸ್ ಕರೇಜ್ ಆ್ಯಂಡ್ ಎವಿಡೆಂಟ್ ಅಂದರೆ ಅವ ಕ್ಲಿಯರಾಗಿ ಹೇಳ್ತಾ ಇರೋದು ನಾ ಯಾಕೆ ಹಿಂಗೆ ಮಾಡ್ತೀನಿ ಅಂಥೇಳಿ. ಎವಿಡೆಂಟ್ ಕೇರ್ ಹಿ ಟು ಗಿವ್ ಹಿಸ್ 2 ಗರ್ಲ್ಸ್ ಅ ಗುಡ್ ಎಜುಕೇಷನ್. ಸೊ ಅವ ಯಾಕೆ ಅವ್ರಿಗೆ ಟೆಂಪ್ರರಿ ಕಟ್ ಮಾಡ್ತೀನಿ ಅಂತ ಹೇಳಿದಪ್ಪ ಅಂತಂತಂದ್ರೆ ಅವರ ಇಬ್ಬರೂ ಮಕ್ಕಳ ಎಜುಕೇಷನ್ ಸಂಬಂಧ ರೊಕ್ಕವನ್ನು ತೊಡಗಿಸಕತ್ತಿದ್ದ. ಸೊ ಅದಕ್ಕೋಸ್ಕರ ಇಲ್ಲಿ ಟೆಂಪ್ರರಿ ಕಟ್ ಆಗಬೇಕಾಗಿತ್ತು. ಅದನ್ನು ಎಲ್ಲರೂ ಲೈಕ್ ಮಾಡಿದರು, ಯಾರು ಕೂಡ ಕಂಪ್ನಿಯನ್ನು ಬಿಟ್ಟು ಹೋಗಲಿಲ್ಲ ಅಂತೇಳಿ ಹೇಳ್ತಾರೆ. ಓಕೆ, ಐ ಹೋಪ್ ನಿಮಗೆ 6th ಪ್ಯಾರಾಗ್ರಾಫ್ ಕೂಡ ಅರ್ಥ ಆಯಿತು ಅನ್ಕೊತೀನಿ. ಲೆಟ್ ಅಸ್ ಗೋ ಟು ದ 7th ಪ್ಯಾರಾಗ್ರಾಫ್ ನಾವು. ಆ್ಯಸ್ ಅ ಪುಪಲ್ ಆ್ಯನೆ ವಾಸ್ ನಾಟ್ ಪರ್ಟಿಕ್ಯುಲರ್ಲಿ ಬ್ರಿಲಿಯಂಟ್. ಸೊ ಎಜುಕೇಷನಲ್ಲಿ ಆ್ಯನೆ ಏನಪ್ಪ ಬ್ರಿಲಿಯಂಟ್ ಆಗಿದ್ದಿಲ್ಲ. ಮೋಸ್ಟ್ ಪೀಪಲ್ ಬಿಲೀವ್ಡ್ ವಿತ್ ಹರ್ ಪ್ಯಾರೆಂಟ್ಸ್ ದಟ್ ಮಾರ್ಗಾಟ್ ಹರ್ ಎಲ್ಡರ್ ಸಿಸ್ಟರ್ ವಾಸ್ ಪ್ರಾಮಿಸಿಂಗ್ ಅಂದರೆ ಏನು ರೀ, ಎನ್ಕರೇಜಿಂಗ್, ಬ್ರೈಟ್ ಅಥವಾ ಆಪ್ಟಿಮಿಸ್ಟಿಕ್ ಅಂತ ಹೇಳ್ಬೋದು, ಇಲ್ಲ ಗುಡ್ ಅಂತ ನೀವು ಹೇಳ್ಬೋದು. ಓಕೆ, ಸೊ ಎಲ್ಲರಿಗೂ ಗೊತ್ತಿದ್ದು ಆ್ಯನೆ ಅಕಾಡೆಮಿಕ್ಸ್ ಒಳಗೆ ಅಷ್ಟೊಂದು ಚಲೋ ಇಲ್ಲ, ಮಾರ್ಗಾಟ್ ಶಾಣೆದಾಳು ಅಂಥೇಳಿ. ಓಕೆ, ಆ್ಯನೆ ವಾಸ್ ಚೀಪ್ಲಿ ರಿಮಾರ್ಕೆಬಲ್ ಫಾರ್ ದ ಅರ್ಲಿ ಇಂಟ್ರೆಸ್ಟ್ ಶಿ ಟುಕ್ ಇನ್ ಅದರ್ ಪೀಪಲ್. ಸೊ ಆ್ಯನೆ ಬರೀ ಮಂದಿದ ವಿಚಾರ ಮಾಡೋದ್ರಾಗ ಇರ್ತಿದ್ಲು. ಶಿ ವಾಸ್ ಎಮೋಷ್ನಲ್ ಆ್ಯಂಡ್ ಸ್ಟ್ರಾಂಗ್ ವಿಲ್ಡ್, ಭಾಳಷ್ಟು ಎಂಪಥ್ಯಾಟಿಕ್ಕು ಇದ್ಲು, ಭಾಳ ಸಿಂಪತಿನೂ ತೋರಿಸ್ತಿದ್ಲು ಜನರಿಗೆ ಇನ್ ದ ಸೇಮ್ ವೇ. ಮತ್ತು ಅಷ್ಟೇ ಗಟ್ಟಿ ಮನಸ್ಸಿನಕಿನೂ ಇದ್ಲು. ಅ ರಿಯಲ್ ಪ್ರಾಬ್ಲಮ್ ಚೈಲ್ಡ್, ಆಕಿನ ರಿಯಲ್ ಪ್ರಾಬ್ಲಮ್ ಚೈಲ್ಡ್ ಅಂತೇಳಿ ಕರೀತಾರೆ. ಯಾಕಪ್ಪ ಅಂತಂದ್ರೆ ಆಕೆ ಓದೋದಿಲ್ಲ, ಬರೆಯೋದಿಲ್ಲ, ಬರೀ ಮಂದಿನ ಹಚ್ಕೊತಾಳು. ಈ ಕ್ವಶನ್ ಬರ್ತೈತಿ, ಪ್ರಾಬ್ಲಮ್, ಶಿ ವಾಸ್ ಎಮೋಷ್ನಲ್ ಆ್ಯಂಡ್ ಸ್ಟ್ರಾಂಗ್ ವಿಲ್ಡ್, ರಿಯಲ್ ಪ್ರಾಬ್ಲಮ್ ಚೈಲ್ಡ್. ಇದನ್ನು ನಿಮ್ಗೆ ಇದು ಕೇಳ್ಬೋದು. ಇದು ಯಾವುದಪ್ಪ ಅಂತಂತಂದರೆ RCಯಲ್ಲಿ ಕೇಳ್ಬೋದು ವಿದ್ಯಾರ್ಥಿಗಳೇ, ದಯವಿಟ್ಟು ಇದನ್ನು ಮಾರ್ಕ್ ಮಾಡ್ಕೊಳ್ಳಿ. ಹರ್ ಫಾದರ್ ಒನ್ಸ್ ಟೋಲ್ಡ್, ಏನು ಹೇಳ್ತಾರಪ್ಪ ಅಂದ್ರೆ, ಅ ಗ್ರೇಟ್ ಟಾಕರ್ ಆ್ಯಂಡ್ ಫಾಂಡ್ ಆಫ್ ನೈಸ್ ಕ್ಲೋತ್ಸ್. ಆಕೆ ಏನಪ್ಪ ಅಂತಂದ್ರೆ ಬರೇ ಮಾತಾಡ್ತಾಳು, ಮತ್ತು ಆಕೆಗೆ ಏನು ಇಷ್ಟಪ್ಪ ಅಂತಂದ್ರೆ ಚಲೋ ಅರಿವು ಅಂದರೆ ಭಾಳ ಇಷ್ಟ. ಇಟ್ಸ್ ಲೈಕ್ ಆಲ್ ದ ಗರ್ಲ್ಸ್ ಯು ಡೂ.
Okay, fine. Life in a town where she was usually surrounded by a chattering crowd of girlfriends suited her exactly. ಸೊ ಹೆಂಗಿದಪ್ಪ ಅಂತಂದ್ರೆ ಒಂದು ಸಿಟಿ ಲೈಫು ಅದ್ರ ಜೊತೆ ಜೊತೆಗೆ ಸಿಕ್ಕಾಪಟ್ಟಿ ಫ್ರೆಂಡ್ಸ್ ಗರ್ಲ್ಫ್ರೆಂಡ್ಸ್ ಇದ್ರಕ್ಕಿಗೆ ಅದು ಭಾಳ ಚಂದ ಅನಿಸ್ಬಿಟ್ಟಿತ್ತು ಆಕಿಗೆ. ಓಕೆ, ಅದನ್ನೇ ಮಾಡ್ಕೊಂತ ಹೊಂಟುಬಿಟ್ಟಿಲ್ಲ. ಅದ್ರ ಸಂಬಂಧ ಶಿ ವಾಸ್ ಅ ರಿಯಲ್ ಪ್ರಾಬ್ಲಮ್ ಚೈಲ್ಡ್. ದರ್ ವಾಸ್ ಅ ಲಕ್ಕಿ ಫ್ಯಾಕ್ಟ್ ಬಿಕಾಸ್ ದ ಫ್ರಾಂಕ್ ಫ್ಯಾಮಿಲಿ ಕುಡ್ ರೇರ್ಲಿ ಅಫೋರ್ಡ್ ಅ ಹಾಲಿಡೇ ನಾರ್ ಡಿಡ್ ದೇ ಓನ್ ಕಾರ್. ಸೊ ಮತ್ತೊಂದು ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂದ್ರೆ ಅವಂಗೆ ಭಾಳಷ್ಟು ಸೂಟಿಗಳು ಸಿಗ್ತಾ ಇದ್ದಿಲ್ಲ ಅನ್ನೋಕ್ಕಿಂತ ಅವ್ರ ಕಡೆ ಒಂದು ಕಾರ್ ಕೂಡ ಇದ್ದಿದ್ದಿಲ್ಲ ಎಲ್ಲರ ಟ್ರಿಪ್ಪಿಗೆ ಗಿಪ್ಪಿಗೆ ಹೋಗ್ಬೇಕಂತ ಹೇಳಿದ್ರೆ. ಓಕೆ, ದೆನ್ fine guys, I hope you understood it clearly. In the next class we'll talk about how Nazis will come to these people, how these people will be get caught by Nazis, and what happens after that. Okay, thank you for watching this video guys.